ಪಾಠಕ್ಕೆ ಸ್ವಾಗತ. ನಾವು ಹಿಂದಿನ ಅಧ್ಯಾಯದಲ್ಲಿ ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡೋಣ. ಮೊದಲಿಗೆ ನಾವು ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳು ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಇದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಒಂದು ಚಟುವಟಿಕೆಯನ್ನು ಮಾಡೋಣ. ಸ್ವಲ್ಪ ದಪ್ಪವಾಗಿರುವ ತಾಮ್ರದ ತಂತಿ, ಬ್ಯಾಟರಿ, ಕಾಂಪಾಸ್, ಪ್ಲಗ್ ಕೀಯನ್ನು ತೆಗೆದುಕೊಂಡು ದಿಕ್ಸೂಚಿಯನ್ನು ಇರಿಸಿ ಚಿತ್ರದಲ್ಲಿರುವಂತೆ ಜೋಡಿಸಿ. ತಾಮ್ರದ ತಂತಿಗೆ ಸಮಾಂತರವಾಗಿ ಈ ದಿಕ್ಸೂಚಿಯನ್ನು ಇರಿಸಿ. ಕಾಂತಸೂಚಿಯ ಸ್ಥಾನವನ್ನು ನೋಡಿರಿ. ಈಗ ಪ್ಲಗ್ ಕೀಯ ಸಹಾಯದಿಂದ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿ. ಅದರ ಹತ್ತಿರ ದಿಕ್ಸೂಚಿಯನ್ನು ತನ್ನಿ. ಆಗ ದಿಕ್ಸೂಚಿಯ ಸೂಜಿಯು ಪಲ್ಲಟಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಈ ರೀತಿ ಸೂಜಿಯು ಪಲ್ಲಟಗೊಳ್ಳಲು ಕಾರಣವೇನು ಅಂದರೆ, ನಾವು ದಿಕ್ಸೂಚಿಯನ್ನು ಕಾಂತಕ್ಷೇತ್ರದಲ್ಲಿ ತಂದಾಗ ಅದು ಪಲ್ಲಟಗೊಳ್ಳುತ್ತದೆ. ಈ ವಿಷಯ ನಮಗೆ ಮುಂಚೆನೇ ಆಗಲೇ ಗೊತ್ತೇ ಇದೆ. ಆದರೆ ಇಲ್ಲಿ ಯಾರು ಕಾಂತಕ್ಷೇತ್ರವನ್ನು ಉಂಟು ಮಾಡಿದ್ದು ಅಂದರೆ, ಇಲ್ಲಿ ತಾಮ್ರದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತೀಯ ಪರಿಣಾಮವನ್ನು ಉಂಟು ಮಾಡಿದೆ. ಆದ್ದರಿಂದಲೇ ದಿಕ್ಸೂಚಿಯ ಸೂಜಿ ಪಲ್ಲಟಗೊಂಡಿದ್ದು, ಇದರಿಂದ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಪರಸ್ಪರ ಸಂಬಂಧವುಳ್ಳದ್ದಾಗಿದೆ ಎಂದು ನಾವು ಹೇಳಬಹುದಾಗಿದೆ. ಕಾಂತೀಯ ರೇಖೆಗಳು ಅಂದ್ರೇನು ಅಂದರೆ, ಬೇರೆ ಎಲ್ಲ ಕ್ಷೇತ್ರಗಳಂತೆ ಕಾಂತಕ್ಷೇತ್ರಕ್ಕೂ ಪ್ರಮಾಣ ಮತ್ತು ದಿಕ್ಕುಗಳಿವೆ. ಇದನ್ನು ತೋರಿಸಲು ನಾವೊಂದು ಚಿಕ್ಕ ಪ್ರಯೋಗವನ್ನು ಮಾಡೋಣ. ಬಿಳಿ ಹಾಳೆಯನ್ನು ಅಂಟಿಸಿದ ಒಂದು ಡ್ರಾಯಿಂಗ್ ಹಲಗೆಯನ್ನು ಮೇಜಿನ ಮೇಲಿಡಿ. ಅದರ ಮಧ್ಯಭಾಗದಲ್ಲಿ ಒಂದು ದಂಡಕಾಂತವನ್ನು ಇರಿಸಿ. ದಂಡಕಾಂತದ ಸುತ್ತಲೂ ಕಬ್ಬಿಣದ ಪುಡಿಯನ್ನು ಉದುರಿಸಿ ಹಲಗೆಯನ್ನು ನಿಧಾನವಾಗಿ ಕುಟ್ಟಿ. ಆಗ ಕಬ್ಬಿಣದ ರಜಗಳು ತಮ್ಮಷ್ಟಕ್ಕೆ ತಾವೇ ಚಿತ್ರದಲ್ಲಿ ತೋರಿಸುವಂತೆ ಜೋಡಣೆಗೊಳ್ಳುತ್ತವೆ. ಕಬ್ಬಿಣದ ರಜಗಳು ಇದೇ ಮಾದರಿಯಲ್ಲಿ ಏಕೆ ಜೋಡಣೆಗೊಳ್ಳಬೇಕು ಹಾಗಾದರೆ? ಏಕೆಂದರೆ ಕಾಂತವು ತನ್ನ ಸುತ್ತಲೂ ತನ್ನ ಪ್ರಭಾವವನ್ನು ಬೀರುತ್ತಿದೆ. ಕಬ್ಬಿಣದ ರಜಗಳು ಅಂದರೆ ಪುಡಿಗಳು ಈ ಬಲವನ್ನು ಅನುಭವಿಸುತ್ತಿದೆ ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬಹುದಾಗಿದೆ. ಈ ಬಲವೇ ಕಬ್ಬಿಣದ ರಜಗಳು ನಿರ್ದಿಷ್ಟ ಮಾದರಿಯಲ್ಲಿ ಸಿದ್ಧಗೊಳ್ಳುವಂತೆ ಕೂಡ ಮಾಡ್ತದೆ. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವು ಕಾಂತಕ್ಷೇತ್ರ ಮತ್ತು ಕಬ್ಬಿಣದ ರಜಗಳಿಂದ ಜೋಡಣೆಯಾಗಿರುವ ರೇಖೆಗಳು ಕಾಂತೀಯ ಬಲರೇಖೆಗಳು ಎಂದು ಪ್ರತಿನಿಧಿಸುತ್ತವೆ. ಕಾಂತಕ್ಷೇತ್ರವು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿದೆ. ಈ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಇದನ್ನು ನಾವು ಈ ಚಿತ್ರದ ಮೂಲಕ ಗಮನಿಸಬಹುದಾಗಿದೆ. ಕಾಂತೀಯ ಬಲರೇಖೆಗಳ ಮೇಲೆ ಸೂಚಿಸಿದ ಬಾಣದ ಗುರುತನ್ನು ಗಮನಿಸಿ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳಿರುತ್ತವೆ. ಆದ್ದರಿಂದಲೇ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿರ್ತವೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಇದನ್ನು ಒಂದು ಚಿಂತನ ಪ್ರಕ್ರಿಯೆಯಿಂದ ಸಾಧಿಸಿ ಕೂಡ ತೋರಿಸಬಹುದಾಗಿದೆ. ಉದಾಹರಣೆಗೆ, ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಸ್ಪರ್ಶಿಸಿದೆ ಅಥವಾ ಛೇದಿಸಿದೆ ಎಂದಿಟ್ಕೊಳ್ಳೋಣ. ಆ ಬಿಂದುವಿನಲ್ಲಿ ಒಂದು ದಿಕ್ಸೂಚಿಯನ್ನಿಟ್ಟಾಗ ಆ ಸೂಚಿಯು ಎರಡು ದಿಕ್ಕುಗಳನ್ನು ನಿರ್ದೇಶಿಸಬೇಕು. ಆದರೆ ಅದು ಸಂಭವನೀಯವಲ್ಲ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಎಂದು ನಾವು ಹೇಳ್ಬೋದಾಗಿದೆ. ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ. ಏನು ಈ ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಅಂದರೆ? ಈಗ ನಾವು ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಚಟುವಟಿಕೆನ ಮಾಡೋಣ. ಒಂದು ವಿದ್ಯುತ್ ಕೋಶ, ಪರಿವರ್ತಿತ ರೋಧ, ಪ್ಲಗ್ ಕೀ, ಸ್ವಲ್ಪ ದಪ್ಪನಾಗಿರ್ತಕ್ಕಂತಹ ಉದ್ದವಾದ ತಾಮ್ರದ ತಂತಿಯನ್ನು ತೆಗೆದುಕೊಳ್ಳಿ. ಆಯತಾಕಾರದ ಕಾರ್ಡ್ಬೋರ್ಡ್ನ ಸಮತಲಕ್ಕೆ ಲಂಬವಾಗಿ ಈ ದಪ್ಪ ತಂತಿಯನ್ನು ಕೇಂದ್ರದಲ್ಲಿ ಸೇರಿಸಿ. ತಾಮ್ರದ ತಂತಿಯು ಲಂಬವಾಗಿರುವಂತೆ ಅದರ ತುದಿಗಳನ್ನು X ಮತ್ತು Y ಬಿಂದುಗಳಿಗೆ ಚಿತ್ರದಲ್ಲಿ ತೋರಿಸಿರುವಂತೆ ವಿದ್ಯುತ್ ಕೋಶ ಮತ್ತು ಪ್ಲಗ್ ಕೀಗಳನ್ನು ಸರಣಿ ರೂಪದಲ್ಲಿರುವಂತೆ ಜೋಡಿಸಿ. ಕಾರ್ಡ್ಬೋರ್ಡ್ನ ಮೇಲೆ ಸ್ವಲ್ಪ ಕಬ್ಬಿಣದ ರಜಗಳನ್ನು ಸಿಂಪಡಿಸಿರಿ. ವಿದ್ಯುನ್ಮಂಡಲದಲ್ಲಿ ವಿದ್ಯುತ್ ಹರಿಯುವಂತೆ ಮಾಡಿರಿ.
ಕಾರ್ಡ್ಬೋರ್ಡ್ ಅನ್ನು ಕೆಲವು ಬಾರಿ ಸ್ವಲ್ಪ ನಿಧಾನವಾಗಿ ಕುಟ್ಟಿದಾಗ ಕಬ್ಬಿಣದ ರಜಗಳು ತಮ್ಮಷ್ಟಕ್ಕೆ ತಾವೇ ತಾಮ್ರದ ತಂತಿಯ ಸುತ್ತಲೂ ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಜೋಡಣೆಯಾಗ್ತವೆ. ಈ ಏಕಕೇಂದ್ರೀಯ ವೃತ್ತಗಳು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸ್ತವೆ. ನೇರವಾಹಕದ ಸುತ್ತಲೂ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿರ್ತವೆ. ಈ ಚಟುವಟಿಕೆಯಿಂದ ನಮಗೇನು ತಿಳಿದು ಬರುತ್ತೆ ಅಂದರೆ ಈ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿರ್ತವೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರಮಾಣವು ಒಂದೇ ಆಗಿದ್ದಾಗ ದಿಕ್ಸೂಚಿಯನ್ನು ತಂತಿಯ ಹತ್ತಿರ ತಂದಿರಿ. ಆಗ ವಿಚಲನೆ ಹೆಚ್ಚಾಗಿರುತ್ತದೆ. ದಿಕ್ಸೂಚಿಯನ್ನು ತಂತಿಯಿಂದ ದೂರಕ್ಕೆ ತೆಗೆದುಕೊಂಡು ಹೋದಾಗ ವಿಚಲನೆಯು ಕಡಿಮೆಯಾಗುತ್ತದೆ. ಇದನ್ನು ಗಮನಿಸಿದಾಗ ವಾಹಕದ ಹತ್ತಿರ ಕಾಂತಕ್ಷೇತ್ರವು ಹೆಚ್ಚಾಗಿರುತ್ತದೆ, ದೂರ ಹೆಚ್ಚಾದಂತೆಲ್ಲ ಕಾಂತಕ್ಷೇತ್ರವು ಕಡಿಮೆಯಾಗುತ್ತದೆ ಎಂಬುದು ನಮಗೆ ತಿಳಿದು ಬರುತ್ತೆ. ಇದರಿಂದ ಕಾಂತಕ್ಷೇತ್ರವು ದೂರಕ್ಕೆ ವಿಲೋಮಾನವಾಗಿ ವರ್ತಿಸುತ್ತದೆ ಎನ್ನುವುದು ನಮಗೆ ಇದರಿಂದ ತಿಳಿಯುತ್ತೆ. ಬಲಗೈನ ಹೆಬ್ಬೆರಳ ನಿಯಮ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕಕ್ಕೆ ಸಂಬಂಧಿಸಿದಂತೆ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯುವ ಅನುಕೂಲಕರ ವಿಧಾನವಿದು. ಈ ನಿಯಮದ ಪ್ರಕಾರ ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಊಹಿಸಿಕೊಳ್ಳಿರಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಚಿತ್ರದಲ್ಲಿರುವಂತೆ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುವಂತೆ ಇರುತ್ತವೆ. ಇದನ್ನು ಬಲಗೈನ ಹೆಬ್ಬೆರಳ ನಿಯಮ ಎನ್ನುತ್ತಾರೆ. ವೃತ್ತಾಕಾರ ವಾಹಕ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾಗುವಂತಹ ಕಾಂತಕ್ಷೇತ್ರ. ನಮಗೆ ಅತಿ ಹೆಚ್ಚು ಕಾಂತಕ್ಷೇತ್ರ ಬೇಕಾದಾಗ ಅದೇ ನೇರವಾಹಕ ತಂತಿಯನ್ನು ಸುರುಳಿ ಆಕಾರದಲ್ಲಿ ಬಾಗಿಸಿ ಅದರಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಕಾಂತೀಯ ಬಲರೇಖೆಗಳು ಹೇಗೆ ಕಾಣಬಹುದು ಮತ್ತು ಕಾಂತಕ್ಷೇತ್ರವು ವೃತ್ತಾಕಾರ ವಾಹಕದ ಸುತ್ತಲೂ ಹೇಗೆ ಮಾರ್ಪಡುತ್ತದೆ ಅನ್ನೋದನ್ನು ನಾವೀಗ ನೋಡೋಣ. ನೇರವಾದ ವಾಹಕ ತಂತಿಯನ್ನು ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಉಂಟಾದ ಕಾಂತಕ್ಷೇತ್ರವು ಅದರಿಂದ ಇರುವ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಈ ವಿಷಯ ನಮಗೆ ಮುಂಚೆನೇ ಗೊತ್ತೇ ಇದೆ. ಅದೇ ರೀತಿ ವಿದ್ಯುತ್ ಪ್ರವಾಹವಿರುವ ಸುರುಳಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ ಅದರ ಸುತ್ತಲೂ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳನ್ನು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತವೆ. ನಾವು ವೃತ್ತಾಕಾರದ ಸುರುಳಿಯ ಕೇಂದ್ರವನ್ನು ತಲುಪುತ್ತಿದ್ದಂತೆ ದೊಡ್ಡ ವೃತ್ತಗಳ ಕಮಾನುಗಳು ಸರಳ ರೇಖೆಗಳಂತೆ ಗೋಚರಿಸ್ತವೆ. ಇದನ್ನು ಈ ಚಿತ್ರದ ಮೂಲಕ ನೀವು ಗಮನಿಸಬಹುದಾಗಿದೆ. ಬಲಗೈ ನಿಯಮವನ್ನು ಅನ್ವಯಿಸಿದಾಗ ಈ ಮೂಲಕ ತಂತಿಯ ಪ್ರತಿಯೊಂದು ಭಾಗವು ಸುರುಳಿಯಲ್ಲಿನ ಬಲರೇಖೆಗಳ ದಿಕ್ಕಿನಲ್ಲಿರುತ್ತವೆ, ಕಾಂತೀಯ ಬಲರೇಖೆಗಳು ಕೊಡುಗೆಯನ್ನು ನೀಡುತ್ತವೆ ಎಂಬುದು ತಿಳಿಯುತ್ತದೆ. ವಿದ್ಯುತ್ ಪ್ರವಹಿಸುತ್ತಿರುವ ತಂತಿಯ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಕಾಂತಕ್ಷೇತ್ರವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ನೇರವಾಗಿ ಅವಲಂಬಿಸಿರುತ್ತದೆ. ಆದ್ದರಿಂದ ನಾವು ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಬೇಕಾದ್ರೆ ವೃತ್ತಾಕಾರದ ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು ಅಥವಾ ವೃತ್ತಾಕಾರ ವಾಹಕದ ಸುರುಳಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗುತ್ತೆ. ಉದಾಹರಣೆಗೆ ಸುರುಳಿಯನ್ನು n ಸುತ್ತುಗಳಷ್ಟು ಹೆಚ್ಚಿಸಿದರೆ ಅದರ ಕಾಂತಕ್ಷೇತ್ರವು ಸುರುಳಿಯ ಒಂದು ಸುತ್ತಿನಿಂದ ಉಂಟಾಗುವ ಕಾಂತಕ್ಷೇತ್ರಕ್ಕಿಂತ n ರಷ್ಟು ಪಟ್ಟು ಅಧಿಕವಾಗಿರ್ತದೆ. ಏಕೆಂದರೆ ಪ್ರತಿಯೊಂದು ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹವು ಒಂದೇ ದಿಕ್ಕಿನಲ್ಲಿ ಇರುತ್ತದೆ, ಅಂದರೆ ಒಂದೇ ದಿಕ್ಕಿನಲ್ಲಿ ಹರಿಯುತ್ತಿರುತ್ತದೆ. ನಂತರ ಸೋಲೆನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೋಲೆನಾಯ್ಡ್ ಎಂದು ಕರೆಯುತ್ತಾರೆ. ವಿದ್ಯುತ್ ಪ್ರವಹಿಸುತ್ತಿರುವ ಸೋಲೆನಾಯ್ಡ್ನ ಸುತ್ತಲೂ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳು ದಂಡಕಾಂತದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಬಲರೇಖೆಗಳಂತೆಯೇ ಇರುತ್ತವೆ. ಇವೆರಡೂ ಒಂದೇ ರೀತಿಯದು. ವಾಸ್ತವವಾಗಿ ಸೋಲೆನಾಯ್ಡ್ನ ಒಂದು ತುದಿಯು ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿಯು ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಸೋಲೆನಾಯ್ಡ್ನ ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿರ್ತವೆ. ಇದು ಸೋಲೆನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರವು ಸಮನಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಎಂದರೆ ಕಾಂತಕ್ಷೇತ್ರವು ಸೋಲೆನಾಯ್ಡ್ನ ಒಳಭಾಗದಲ್ಲಿ
ಏಕರೂಪದಲ್ಲಿರ್ತದೆ. ಹಾಗಾದ್ರೆ ಈ ಸೋಲೆನಾಯ್ಡ್ನ ಉಪಯೋಗಗಳೇನು? ವಿದ್ಯುತ್ ಕಾಂತವನ್ನು ತಯಾರಿಸಲು ಇದು ಬಹಳ ಉಪಯುಕ್ತವಾದುದು. ಹೆಚ್ಚು ಕಾಂತಕ್ಷೇತ್ರವನ್ನು ಹೊಂದಿರುವ ಸೋಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಇದನ್ನ ಕಾಂತವನ್ನಾಗಿ ತಯಾರಿ ಮಾಡ್ತಾರೆ. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ. ಇಲ್ಲಿಯವರೆಗೂ ನಾವು ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯ ಸುತ್ತಲೂ ಕಾಂತಕ್ಷೇತ್ರ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಫ್ರೆಂಚ್ ವಿಜ್ಞಾನಿಯಾದ ಹ್ಯಾಂಡ್ರಿ ಮೇರಿ ಆಂಪಿಯರ್ ಅವರು ಕಾಂತವೂ ಸಹ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಸಮ ಮತ್ತು ವಿರುದ್ಧವಾದ ಬಲವನ್ನು ಪ್ರಯೋಗಿಸುತ್ತದೆ ಎಂದು ಸೂಚಿಸಿದರು. ಕಾಂತಕ್ಷೇತ್ರದಿಂದ ಉಂಟಾದ ಬಲವು ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ವರ್ತಿಸುವುದನ್ನು ನಾವೊಂದು ಚಟುವಟಿಕೆ ಮೂಲಕ ನೋಡೋಣ. ಏನ ಚಟುವಟಿಕೆ? ಇದಕ್ಕೆ ಬೇಕಾಗಿರುವಂಥ ಸಲಕರಣೆಗಳು ಯಾವುದದು ಅಂದರೆ ಅಲ್ಯೂಮಿನಿಯಂ ಸಲಾಕೆ, ಕುದುರೆಲಾಳಾಕಾರದ ಕಾಂತ, ಬ್ಯಾಟರಿ ಮತ್ತು ವಾಹಕ ತಂತಿಗಳು. ಚಿತ್ರವನ್ನು ಗಮನಿಸಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆ ಹೇಬಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ 2 ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ಸಮಾಂತರವಾಗಿರುವಂತೆ ಜೋಡಿಸಿ. ಒಂದು ಶಕ್ತಿಯುತ ಕುದುರೆಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಭಾಗದಲ್ಲಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯನ್ನು ಇರಿಸಿರಿ. ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಜೋಡಿಸಿ. ಆ ಅಲ್ಯೂಮಿನಿಯಂ ತಂತಿಯ ಬಿ ತುದಿಯಿಂದ ಎ ತುದಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ. ಆಗ ಕಂಬಿಯು ಎಡಭಾಗಕ್ಕೆ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿ. ಆಗ ಬಲಭಾಗಕ್ಕೆ ಸ್ಥಾನಪಲ್ಲಟಗೊಳ್ಳುವುದನ್ನು ನೀವು ಗಮನಿಸಿ. ನಮಗೆ ಈ ಚಟುವಟಿಕೆಯಿಂದ ಏನು ತಿಳಿದು ಬರುತ್ತೆ ಅಂದರೆ ವಿದ್ಯುತ್ ಪ್ರವಾಹವಿರುವ ಅಲ್ಯೂಮಿನಿಯಂನ ಸಲಾಕೆಯನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಮತ್ತು ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ವ್ಯತಿರಿಕ್ತಗೊಳಿಸಿದಾಗ ಬಲದ ದಿಕ್ಕು ಕೂಡ ವ್ಯತಿರಿಕ್ತಗೊಳ್ಳುತ್ತದೆ ಅನ್ನೋದು ತಿಳಿದು ಬರುತ್ತೆ. ಇದನ್ನು ಅರ್ಥ